ನಮಸ್ತೆ. 20ನೇ ತಾರೀಕು ಜಾನ್ವರಿ ತಿಂಗಳು 2024 ಶನಿವಾರ, ಆದರೂ ಶುಕ್ಲ ಪಕ್ಷ. ಇವತ್ತು ದಶಮಿ ಅನ್ನುವ ತಿಥಿ ಇದೆ. ಸಂಜೆ 7:27 ಆ ನಂತರ ಬರೋದು ಕೃತಿಕಾ ನಕ್ಷತ್ರದ ಬಗ್ಗೆ ನೋಡೋಣ. ಇದು ರಾತ್ರಿ 3:08:57 ಇದೆ. ದಶಮಿ, ಕೃತಿಕಾ ಇದೆಲ್ಲ ಓಕೆನೆ, ಆದರೂ ಶನಿವಾರ ಒಂದೇ ಒಂದು ದೋಷವಿದೆ. ಇವತ್ತಿನ ನಕ್ಷತ್ರ ಪ್ರಕಾರ ಬೆಳಗ್ಗೆಯಿಂದ ಕಾರ್ಯಸಿದ್ಧಿಯೂ ಶುಭವೂ ಉಂಟು, ಆದ್ದರಿಂದ ಶುಭಕರವಾಗಿದೆ. ಇವತ್ತಿನ ದಿನ ಪ್ರಕಾರ ಈ ರೀತಿ ಇದೆ. ಆದರೂ ಶನಿವಾರ. ಕೃತಿಕಾ ನಕ್ಷತ್ರ ಆದ ನಂತರ ಬರೋದು ರೋಹಿಣಿ ನಕ್ಷತ್ರ. ರಾತ್ರಿ 12 ಗಂಟೆ ಎಲ್ಲ ದಾಟಿ 3:08:57 ಮೇಲೆ ರೋಹಿಣಿ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ನಾಳೆ ಅಂತಂದರೆ 21ನೇ ತಾರೀಕು ಭಾನುವಾರದವರೆಗಿರುತ್ತದೆ. ನಾಳೆ ಏಕಾದಶಿ, ರೋಹಿಣಿ ನಕ್ಷತ್ರ. ನಾಳೆಯೂ ಶುಭವಾಗಿದೆ, ಹಂಗಾಗಿ ಈ ಭಾನುವಾರ ಶುಭಕರವಾಗಿದೆ. ಏಕೆಂತಂದರೆ ರೋಹಿಣಿ ಮತ್ತು ಮೃಗಶೀರ್ಷ 2 ನಕ್ಷತ್ರವು ಶುಭವನ್ನು ಕೊಡೋದರಿಂದ ನಾಳೆಯ ದಿನ ಶುಭವಾಗಿದೆ. ಮತ್ತು ಇವತ್ತಿಗೆ ಬರೋಣ ಅಂತಂದರೆ 20ನೇ ತಾರೀಕು. ಇವತ್ತಿನ ದಿನ ಪ್ರಕಾರ ನಾವು ನೋಡುವಂಥ ವಿಷಯಗಳಲ್ಲಿ ಇವತ್ತು ನಕ್ಷತ್ರ ಪಾದಾಂಶಗಳನ್ನು ನೋಡೋಣ. ಯಾವ ಪಾದಗಳು ಯಾವ ರಾಶಿಯಲ್ಲಿ ಇರುತ್ತೆ ಅನ್ನೋದು ಕೆಲವು ನಕ್ಷತ್ರಗಳಿಗೂ ಮಾತ್ರ. ಅದರಲ್ಲಿ ಇವತ್ತಿನ ದಿನ ಪ್ರಕಾರ ನಾವು ಫಸ್ಟೇ ಹೇಳಿದಂತೆ ಕೃತಿಕಾ ನಕ್ಷತ್ರದ 1ನೇ ಪಾದ ಮೇಷರಾಶಿಯಲ್ಲಿರುತ್ತದೆ. ಹಂಗಾಗಿ ಬೆಳಗ್ಗೆಯಿಂದ 8:53 ಬೆಳಗ್ಗೆ ಅಂದರೆ AM ವರೆಗೂ ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿ. ಇಲ್ಲಿಂದ ಮೇಷರಾಶಿ ಮುಗಿದು ವೃಷಭ ರಾಶಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತದೆ. ವೃಷಭ ರಾಶಿ 8:53 ಮಧ್ಯಾಹ್ನ 2:56 ಮಧ್ಯಾಹ್ನ 2:56 ಮೇಲೆ 3ನೇ ಪಾದ ರಾತ್ರಿ 9:02 9:02 ಮೇಲೆ ಬೆಳಗಿನ ಜಾವ 3:09 ಕೃತಿಕಾ ನಕ್ಷತ್ರ 4ನೇ ಪಾದ. ಈ ರೀತಿ ಇವತ್ತಿದೆ. ರೋಹಿಣಿ ನಕ್ಷತ್ರ ಬೆಳಗಿನ ಜಾವ 3:09 1ನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ನಾವು ನೋಡುವ ಮತ್ತಷ್ಟು ವಿಷಯಗಳು 100% ಒಳ್ಳೆಯದು, 100% ಕೆಟ್ಟೋದು ಅಂತ. ಇದರಲ್ಲಿ ಕೆಲವರಿಗೂ ಶನಿವಾರ ಒಳ್ಳೆಯದು ಅಂತ ಕೆಲವರು ಅಂತಾರೆ. ಇದರಲ್ಲಿ 100% ಕೆಟ್ಟೋದು ಅಂತ ನಾವು ನೋಡುವ ಸಮಯಗಳು ಇವತ್ತು ಬೆಳಗ್ಗೆ 6:46 8:53 AM ವರೆಗೂ ಕನ್ಯಾ ರಾಶಿಯವರೆಗೆ ಚಂದ್ರಾಷ್ಟಮ. ಆದರೆ ಇದು ಬರೀ 2 ಅವರ್ ಒಳಗಡೆನೆ ಈ ಕನ್ಯಾ ರಾಶಿ ದೋಷ ಅಂದರೆ ಅಷ್ಟಮ ಚಂದ್ರ ಅನ್ನೋದು ಮುಗಿದೋಗುತ್ತದೆ. ಆಮೇಲೆ ಬೇರೆ ಚಂದ್ರ ಅಂದರೆ ಬೇರೆ ರಾಶಿಗೆ ದೋಷ ಅಂದರೆ ತುಲಾರಾಶಿಗೆ 8:53 AM ಮೇಲೆ ತುಲಾರಾಶಿಯವರಿಗೆ ದೋಷ ಫುಲ್ ಡೇ ಇರುತ್ತದೆ. ಅವರು ಮಾತ್ರ ಸ್ವಲ್ಪ ಎಚ್ಚರವಾಗಿ ನೋಡಿಕೊಳ್ಳಿ. ಈಗ ಬೇರೆ ವಿಷಯಗಳನ್ನ ನೋಡೋಣ. 6:46 7:32 ದುರ್ಮುಹೂರ್ತ, 9:38 11:04 ರಾಹುಕಾಲ, ಮಧ್ಯಾಹ್ನ 1:57 3:23 ಯಮಕಂಡ ಕಾಲವಿದೆ. ಮಧ್ಯಾಹ್ನ 3 ಗಂಟೆಯಿಂದ 4:37 ನಕ್ಷತ್ರ ವಿಷಕಟಿಕಾ ಕಾಲ. ಇನ್ನು ಯಮಕಂಡ ಕಾಲ ಮುಗಿದರಲ್ಲ ಅಂತಂದರೆ ಇನ್ನು 23 ನಿಮಿಷ ಇದ್ದಾಗಲೇ ನಕ್ಷತ್ರ ವಿಷಕಟಿಕಾ ಕಾಲವು ಪ್ರಾರಂಭವಾಗುತ್ತದೆ. ಈ ಸಮಯ ತುಂಬ ಅಪಾಯವಾಗಿರುತ್ತದೆ. ಅಂದರೆ 3ರಿಂದ 3:23 ಅಧಿಕವಾಗಿ ದೋಷ ಬರುತ್ತದೆ. ಮೃತ್ಯು ಪಂಚಕ ರಾತ್ರಿ 11:59 ರಾತ್ರಿ 2:05 ಮೃತ್ಯು. ಆ ನಂತರ ನೋಡುವಂಥ ಸಮಯ ಮೃತ್ಯು ಮುಗಿದ ನಂತರ. ಇದರಲ್ಲಿ 2:05 3:38 ವಿಷಕಟ್ಟಿಕಾ ಕಾಲವಿದೆ. ಈ ಸಮಯಗಳಲ್ಲಿ ಯಾವುದನ್ನು ಮಾಡಬಾರದು, ಅಂದರೆ ಪ್ರಾರಂಭ ಮಾಡಬಾರದು ಅಂತ ಪ್ರಾರಂಭ ಮಾಡಬೇಡಿ. ಈಗ ಒಳ್ಳೆಯ ಟೈಮು ಅಂತಂದರೆ ಎಲ್ಲಿಂದ ಎಲ್ಲಿಯವರೆಗೂ ಹಂಗೆ ಅಂತ ನೋಡ್ಕೊಳ್ಳೋಣ. ಒಳ್ಳೆಯ ಟೈಮ್ ಅನ್ನೋದು ಬೆಳಗ್ಗೆ 7:34 9:36 ಆಮೇಲೆ 11:06 1:55 ಮಧ್ಯಾಹ್ನದವರೆಗೂ, ಸಂಜೆ 4:39 11:57 ರಾತ್ರಿ 3:40 ದಿನ ಪೂರ್ತಿ ಚೆನ್ನಾಗಿದೆ. ಈ ಸಮಯಗಳಲ್ಲಿ ಮಾಡುವಂಥ ಕೆಲವು ಕಾರ್ಯಗಳು ನಮಗೆ ಅದೃಷ್ಟವು ಖಂಡಿತವಾಗಿ ಸಕ್ಸಸ್ಸು ಕೊಡುತ್ತದೆ. ಇದರಲ್ಲಿ ಸರಿಯಾಗಿ ನಾವು ವಿಂಗಡಿಸಿ ನೋಡಿದ್ರೆ ಏನೆಲ್ಲ ಇದೆ ಅಂತ ನೋಡಿಕೊಳ್ಳೋಣ. ಸುಮಾರು 6:46 8:53 ಚಂದ್ರನು ಮೇಷರಾಶಿಯಲ್ಲಿರುತ್ತದೆ. ಇದರಲ್ಲಿ 7:34 ಮೇಲೆ 9:36 ಸ್ವಲ್ಪ ಪರವಾಗಿಲ್ಲ. ಮತ್ತೊಂದು ಸಮಯ
ಇವತ್ತಿನ ಸಮಯದಲ್ಲಿ ಅಂದರೆ ಒಳ್ಳೆ ಟೈಮು ಅಂತ ನಾವು ಸೆಲೆಕ್ಟ್ ಮಾಡುವ ಸಮಯಗಳಲ್ಲಿ 7:34ರಿಂದ 9:36ವರೆಗೂ ಶುಭ ಮುಹೂರ್ತ, ವಾರ ಶನಿವಾರ, ಅದನ್ನು ನೆನಪಲ್ಲಿ ಇಟ್ಕೊಳ್ಳಿ. ನಂತರ ನೋಡುವಂಥ ಗುರು ಹೊರೆ, ಇದು 7:34ರಿಂದ 9:36ವರೆಗಿದೆ. ಸೇಮ್ ಟೈಮಲ್ಲಿ ಉದ್ಯೋಗ ಕಾಲ ಅಂತ ಈ ಸಮಯ ಬರೋದು 7:34ನ ಮೇಲೆ 9:36ವರೆಗೂ. ಮತ್ತು ಕುಂಭಲಗ್ನ ಕೂಡ ಈ ಸಮಯದಲ್ಲೇ ಇರುತ್ತದೆ. ಆದ್ದರಿಂದ ಈ ಸಮಯದಲ್ಲಿ ಶುಭವಾಗಿರುತ್ತದೆ. ಮತ್ತು 11:06 1:55ವರೆಗೂ ಲೆಕ್ಕಕ್ಕೆ ತಗೊಂಡ್ರೆ ಶುಭ ಪಂಚಕ ರಹಿತ ಮುಹೂರ್ತ ಅಂತೀವಿ ಇದನ್ನು. ಇದರಲ್ಲಿ 11:06ರಿಂದ 11:43ವರೆಗೂ ಇದು ಶುಭವಾಗಿರುತ್ತದೆ. ಮತ್ತು ಶುಕ್ರ ಹೊರೆ ಬರುವಂಥ ಸಮಯ 11:06 11:33ವರೆಗೂ ಶುಭವಾಗಿದೆ. ಇದರಲ್ಲಿ ಮಾಡುವ ಕಾರ್ಯಗಳು ಸಕ್ಸಸ್ ಉಂಟು. ಮತ್ತು 11:06ನ ಮೇಲೆ ಅಮೃತಗಳಿಗೆ ಪ್ರಾರಂಭವಾಗಿ 12:31ವರೆಗೆ ಇರುತ್ತದೆ. ಈ ಸಮಯಗಳಲ್ಲಿ ಮಾಡುವಂಥ ಕಾರ್ಯಗಳು ಸಕ್ಸಸ್ ಉಂಟು. ಮತ್ತು ಮಧ್ಯಾಹ್ನದಲ್ಲಿ ಬರುವ ಅಭಿಜಿತ್ ಮುಹೂರ್ತವನ್ನು ನೋಡೋಣ. 11:06 ಮೇಲೆ 1:55ವರೆಗೂ ಅಭಿಜಿತ್ ಮುಹೂರ್ತವಿದೆ. ಇದು ಶುಭ ಸಮಯ. ಮತ್ತೊಂದು ಸಮಯ ಎಂದಿನಂತೆ ನಾವು ನೋಡುವಂಥದ್ದು ವಿಜಯ ಮುಹೂರ್ತ ಅಂತ. ಇವತ್ತಿನ ವಿಜಯ ಮುಹೂರ್ತದಲ್ಲಿ ಶುಭವಾಗಿ ಸಿಗಲಿಲ್ಲ, ಆದ್ದರಿಂದ ಯೋಚನೆ ಮಾಡಿಕೊಳ್ಳಿ. ಮತ್ತು ಶುಕ್ರ ಹೊರೆ ಬರುತ್ತದೆ. ಇದು ಸಂಜೆ ಬರೋದು 5:17 6:15ವರೆಗೂ ಈ ಸಮಯ ಶುಭ ಸಮಯ. ಇದನ್ನು ಒಳ್ಳೆಯ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ. ಮತ್ತೊಂದು ಸಮಯ ರಾತ್ರಿ ಸುಮಾರು 9:23ಕ್ಕೆ ಗುರು ಹೊರೆ ಸ್ಟಾರ್ಟ್ ಆಗುತ್ತದೆ. 9:23ರಿಂದ 10:25ವರೆಗೂ ಶುಭವಾಗಿದೆ. ಇವತ್ತಿನ ದಿನ ಪ್ರಕಾರ ತಾರಾ ಮತ್ತು ಚಂದ್ರಬಲವನ್ನು ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತಿನ ದಿನಕ್ಕೆ ವಿಪತ್ತು ಉಂಟು. 8:53ವರೆಗೂ ಬೆಳಗ್ಗೆ. ಹಂಗೂ ನೋಡಕ್ಕೆ ಹೋದರೆ ರಾತ್ರಿ 3:09ವರೆಗೂ ಸರಿಯಾಗಿಲ್ಲ, ಎಚ್ಚರ. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಸಂಪತ್ತು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಇರುವಂಥದನ್ನು ಬರುವಂಥದನ್ನು ಭದ್ರವಾಗಿ ಇಟ್ಕೊಳ್ಳಿ, ಇದು ರಾತ್ರಿಯವರೆಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ, ಜನ್ಮತಾರೆ, ಧನಹಾನಿ, ದಿನ ಉತ್ತಮವಾಗಿಲ್ಲ, ಎಚ್ಚರ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಜನ್ಮತಾರೆ, ಧನ ವ್ಯಯ, ಇದೆಲ್ಲ ಉಂಟಾಗುತ್ತದೆ. ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಮಾಡಿಕೊಳ್ಳಿ. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಖಂಡಿತವಾಗಿ ಶುಭವಾಗಿದೆ. ನಂತರ ನೋಡುವಂಥದ್ದು ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ. ಈ ದಿನ ಮಿತ್ರಧಾರೆ ಇದೆ, ಸ್ವಲ್ಪ ವ್ಯಯವಿದೆ, ವ್ಯಯನ ಕಂಟ್ರೋಲ್ ಮಾಡಿಕೊಳ್ಳಿ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಮಿತ್ರಧಾರೆ, ಇಷ್ಟಾರ್ಥ ಸಿದ್ಧಿ, ಎಲ್ಲವೂ ಅನುಕೂಲಕರವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಟೆನ್ಷನ್, ಇಷ್ಟಾರ್ಥ ಸಿದ್ಧಿ ಎಲ್ಲ ಉಂಟು. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿ ಇಂಥದ್ದೆಲ್ಲ ಉಂಟು. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಅನುಕೂಲ, ಉದ್ಯೋಗ ಅಭಿವೃದ್ಧಿ, ಎಲ್ಲವೂ ಅನುಕೂಲಕರವಾಗಿದೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಕಾರ್ಯಗಳಲ್ಲಿ ಜಯವಿಲ್ಲ, ಸ್ವಲ್ಪ ಎಚ್ಚರವಾಗಿರಬೇಕಾಗ್ತದೆ. ಕಾರ್ಯಗಳನ್ನು ಮುಂದೆ ನಿಂತು ಮಾಡುವಂಥದ್ರಲ್ಲಿ ಸ್ವಲ್ಪ ನೋಡ್ಕೊಂಡು ಮಾಡಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಕ್ಷೇಮವು, ಕೆಲಸ ಕಾರ್ಯಗಳ ಅಭಿವೃದ್ಧಿಯೂ ಉಂಟು. ಮಕ ನಕ್ಷತ್ರ ಸಿಂಹರಾಶಿ, ಖಂಡಿತವಾಗಿ ಅಭಿವೃದ್ಧಿಯ ದಿನವಿದು. ನಂತರ ನೋಡುವಂಥ ಪುಬ್ಬ ನಕ್ಷತ್ರ ಸಿಂಹರಾಶಿ, ಸಂಪತ್ತಿದೆ, ಕಾರ್ಯದಲ್ಲಿ ಅಲ್ಪ ಸ್ವಲ್ಪ ತಡೆಗಳು ಬರುತ್ತದೆ, ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗ್ತದೆ. ಉತ್ತರ ನಕ್ಷತ್ರ ಸಿಂಹರಾಶಿ, ಜನ್ಮತಾರೆ, ಆದ್ದರಿಂದ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿಯಲ್ಲಿ ಹುಟ್ಟಿದವರೆಗೂ ಜನ್ಮತಾರೇನೆ, ರೋಗ ವೃದ್ಧಿಯೂ ಉಂಟು, ಆರೋಗ್ಯದಲ್ಲಿ ಗಮನ ಕೊಡಿ. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರಧಾರೆ, ಆದ್ದರಿಂದ ಮಿತ್ರತ್ವವನ್ನು ಬೆಳೆಸ್ಕೊಳ್ಳಿ, ಮಿತ್ರರಿಂದ ಸಹಾಯ ಪಡ್ಕೋಬೋದು. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಮಿತ್ರಧಾರೆ ಇದೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಮಿತ್ರಧಾರೆ ಇದೆ, ಖಂಡಿತವಾಗಿ ಅನುಕೂಲವೂ ಇದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಉಂಟು, ಟೆನ್ಷನ್ನ ಕಡಿಮೆ ಮಾಡ್ಕೊಳ್ಳಿ. ಏನೋ ಮಾಡೋಕ್ಕೋಗಿ ಏನೋ ಆಗುವಂಥದ್ದು ಬೇಡ. ವಿಶಾಖ ನಕ್ಷತ್ರ ತುಲಾರಾಶಿ, ಖಂಡಿತವಾಗಿ ಅನುಕೂಲವು ಸುಖವೂ ಇದೆ. ಆ ನಂತರ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲವಿದೆ, ಶತ್ರುನಾಶವಿದೆ, ಆದ್ದರಿಂದಾಗಿ ಶುಭಕರವಾಗಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪ್ರತ್ಯೇಕ ತಾರೆ, ಇದು ಅನುಕೂಲವಿಲ್ಲದ ದಿನವಿದು. ನಂತರ ನೋಡುವಂಥದ್ದು ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಕ್ಷೇಮವಿದೆ, ಶತ್ರುನಾಶವಿದೆ, ಹಾಗಾಗಿ ಹೆಚ್ಚಾಗಿ ತೊಂದರೆ ಅಂತ ಹೇಳುವಂತಿಲ್ಲ. ಮೂಲ ನಕ್ಷತ್ರ ಧನುಸು ರಾಶಿ, ವಿಪತ್ತಿದೆ, ಆಕ್ಸಿಡೆಂಟ್ಗಳಿದೆ, ಗಾಡಿಗಳಲ್ಲಿ ಹುಷಾರಾಗಿರಬೇಕು, ಮೆಟ್ಲತ್ತವರು ಕೂಡ ಹುಷಾರು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಸಂಪತ್ತು, ಆದ್ದರಿಂದ ಹಣಕಾಸಿನ ಅಭಿವೃದ್ಧಿ, ಹೆಚ್ಚಿನ ವರಮಾನಕ್ಕೆ ದಾರಿ ಮಾಡಬಹುದು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಜನ್ಮತಾರೆ, ಕಾರ್ಯವಿಘ್ನ ಇಷ್ಟೆಲ್ಲ ಇದೆ, ಆದ್ದರಿಂದ ಸ್ವಲ್ಪ ಗಮನ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ, ರೋಗ ಭಯ,
ನಿಮ್ಮ ನಕ್ಷತ್ರವನ್ನು ಹೇಳಿ ಅರ್ಚನೆ ಮಾಡಿಕೊಳ್ಳಿ ದೇವಸ್ಥಾನದಲ್ಲಿ ನಿಮ್ಮ ಮನೆ ದೇವರಿಗೆ. ಶ್ರವಣ ನಕ್ಷತ್ರ ಮಕರ ರಾಶಿ, ಪರಮ ಮೈತ್ರಿಧಾರೆ ಇದೆ. ಹಾಗಾಗಿ ಯಾರೋ ಹೊಸದಾಗಿ ಮಿತ್ರರು ಸಿಗಿದ್ರು ಅವರನ್ನು ಮಿಸ್ ಮಾಡ್ಕೋಬೇಡಿ, ಅವರಿಂದ ಅನುಕೂಲವಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ದ್ರವ್ಯ ಲಾಭಗಳು ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಟೆನ್ಷನ್ ಉಂಟು, ದ್ರವ್ಯ ಲಾಭಗಳು ಕೂಡ ಇದೆ. ಟೆನ್ಷನ್ ಇದ್ದರೂ ಲಾಭಕ್ಕೇನು ತೊಂದರೆಗಳಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಅನುಕೂಲ, ದ್ರವ್ಯ ಲಾಭ, ಹಂಗಾಗಿ ಒಳ್ಳೆಯ ದಿನವಿದು. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, 4ನೇ ಪಾದ, ಅನುಕೂಲವಿದೆ, ಆದರೂ ಧನಹಾನಿ ಉಂಟು. ಹಣಕಾಸಿನ ವಿಷಯದಲ್ಲಿ ಹೆಚ್ಚಾಗಿ ಗಮನ ಕೊಡಬೇಕಾಗ್ತದೆ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಪ್ರತ್ಯೇಕ ತಾರೆ, ಖಂಡಿತವಾಗಿ ಅನುಕೂಲವಿಲ್ಲದ ದಿನವಿದು. ಹಣಕಾಸಿನ ವಿಷಯದಲ್ಲೂ ಕೂಡ ತೊಂದರೆ ಬರುತ್ತದೆ, ಹೆಚ್ಚಿನ ಖರ್ಚುಗಳು ಉಂಟು, ವೇಸ್ಟ್ ಖರ್ಚುಗಳು ಬರುತ್ತದೆ. ರೇವತಿ ನಕ್ಷತ್ರ ಮೀನರಾಶಿ, ಕ್ಷೇಮ, ಅದೇ ಸಮಯದಲ್ಲಿ ಧನಹಾನಿ, ಇಷ್ಟೆಲ್ಲ ಇದೆ. ಇದನ್ನು ನೋಡಿಕೊಂಡು ನಿಮ್ಮ